ಇವತ್ತು ನಟ ದರ್ಶನ್ಗೆ 49ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಕಳೆದ ವರ್ಷ ಬೇಲ್ ಮೇಲೆ ಜೈಲಿನಿಂದ ಹೊರಗೆ ಬಂದಿದ್ರು ದರ್ಶನ್. ಪತ್ನಿ, ಮಗ, ಸ್ನೇಹಿತರ ಜೊತೆ ಖಾಸಗಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ರು. ಆದರೆ ಈ ವರ್ಷ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರ ಬೇಲ್ ಕ್ಯಾನ್ಸಲ್ ಆದ ಕಾರಣ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ದರ್ಶನ್ಗೆ ವಿಶ್ ಮಾಡಿದ್ದಾರೆ ಅವರ ಪ್ರೀತಿಯ ಪತ್ನಿ ವಿಜಯಲಕ್ಷ್ಮಿ. ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮೂಲಕ ದರ್ಶನ್ಗೆ ವಿಶ್ ಮಾಡಿದ್ದಾರೆ. ಇವತ್ತು ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಚಿತ್ರರಂಗದ ಕಲಾವಿದರು ಎಲ್ಲರೂ ಕೂಡ ದರ್ಶನ್ ಬರ್ತ್ಡೇಗೆ ವಿಶ್ ಮಾಡೋದ್ರ ಮುಖಾಂತರ ಕೆಲವೊಂದಷ್ಟು ಭಾವುಕ ನುಡಿಗಳನ್ನು ಕೂಡ ಆಡ್ತಿದ್ದಾರೆ. ಹೊರಗಡೆ ಇರಬೇಕಾಗಿತ್ತು ದರ್ಶನ್ ಅಂತ ಹೇಳಿ. ಯಾಕಂದರೆ ಅವ್ರು ಹೊರಗಡೆ ಇದ್ದಿದ್ರೆ ಇವತ್ತು ಎಷ್ಟು ಸಿನಿಮಾಗಳಿಗೆ ಸೈನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಅವರ ಸಿನಿಮಾಗಳಿಂದ ಅದೆಷ್ಟೋ ಜನ ಊಟ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಇವತ್ತು ಅವರೊಬ್ಬರು ಜೈಲಲ್ಲಿ ಇರೋದ್ರಿಂದ ಅದೆಷ್ಟೋ ಕುಟುಂಬಗಳು ಇವತ್ತೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಆದರೆ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಕಳೆದ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು, ಬಟ್ ಖಾಸಗಿಯಾಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಬೇಲ್ ಸಿಕ್ಕಿತ್ತು ಆ ಸಂದರ್ಭದಲ್ಲಿ, ಬಟ್ ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ವಾಪಸ್ ಹೊರಗಡೆ ಹೋದವರು ಈಚೆ ಬಂದೇ ಇಲ್ಲ. ಈ ಬಾರಿ ಅಭಿಮಾನಿಗಳು ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ, ಹೊರಗಡೆ ಯಾವ ರೀತಿ ಸೆಲೆಬ್ರೇಷನ್ ನಡೀತಾ ಇದೆ ದರ್ಶನ್ ಹುಟ್ಟುಹಬ್ಬದ ಹಿನ್ನೆಲೆ ಅಂತ? ಎಸ್ ಸುಧಾ, ದರ್ಶನ್ ಅವರ 49ನೇ ವರ್ಷದ ಹುಟ್ಟುಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಆದ್ರೆ ಈ ಹಿಂದೆ ಜಾಮೀನು ರದ್ದಾಗಿ ಅವರು ಆಚೆ ಬಂದಿರುವ ಸಂದರ್ಭದಲ್ಲಿ ಮಗ ಮತ್ತು ಮಡದಿಯ ಜೊತೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿದ್ರು. ಆದ್ರೆ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಳಕ್ ಆಗಿರ್ಲಿಲ್ಲ ಅವರಿಗೆ. ಆದ್ರೆ ಈ ಬಾರಿ ಅವರ ಅನುಪಸ್ಥಿತಿಯಲ್ಲೂ ಅಷ್ಟೇ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಅವರ ಮನೆಯ ಮುಂಭಾಗದಲ್ಲಿ ಸೇರಿ ಅವರ ಹುಟ್ಟುಹಬ್ಬವನ್ನ ಸಂಭ್ರಮಿಸ್ತಾ ಇರುವಂತದ್ದು. ಆದ್ರೆ ಎಲ್ಲರ ಅವರ ಅಕ್ಕಪಕ್ಕದ ಮನೆಯವರ ಅನುಪಸ್ಥಿತಿ, ಅವರ ಒಂದು ಸ್ಥಿತಿಗಳನ್ನ ನೋಡ್ಕೊಂಡು ಬ್ಯಾರಿಕೇಡ್ಗಳನ್ನ ಕೂಡ ಎರಡು ಕಡೆನೂ ಅಳವಡಿಕೆ ಮಾಡ್ತಾ ಇರುವಂತದ್ದು. ಹಾಗೆ ಮನೆಯ ಬಳಿ ಯಾವುದೇ ಅಭಿಮಾನಿಗಳನ್ನು ಕೂಡ ಬಿಡ್ಕೋತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಅಹಿತಕರ ಘಟನೆಗಳು ಏನಾದ್ರೂ ನಡೆಯುತ್ತೆ ಅನ್ನುವಂತಹ ಕಾರಣದಿಂದ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳೋಕೋಸ್ಕರ ಯಾವುದೇ ರೀತಿಯ ಅಭಿಮಾನಿಗಳನ್ನ ಮನೆಯ ಬಳಿ ಬರ್ಮಾಡ್ಕೋತಾ ಇಲ್ಲ. ಹಾಗಾಗಿ ಪೊಲೀಸರು ಒಂದು 20ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಿರುವಂತದ್ದು. ಆದ್ರೆ ಈಗ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರಿಯ ಸಿನಿಮಾ ಕೂಡ ರಿಲೀಸ್ ಮಾಡಿರುವಂತದ್ದು. 16ನೇ ಇವತ್ತಿನ ದಿನ ಅವರ ಹುಟ್ಟುಹಬ್ಬ. ಆದರೆ ಮೊನ್ನೆ ದಿನ 13ನೇ ತಾರೀಕಿಗೆ ಕರಿಯ ಸಿನಿಮಾ ಕೂಡ ರಿಲೀಸ್ ಮಾಡಿದ್ರು. ಅದನ್ನು ಕೂಡ ಅಷ್ಟೇ ಬಹಳ ವಿಜೃಂಭಣೆಯಿಂದಾನೇ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡಿರುವಂತದ್ದು. ಅಭಿಮಾನಿಗಳು ಸೇರಿ ಆ ಒಂದು ಫಸ್ಟ್ ಶೋಗೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಸೇರಿರುವಂತದ್ದು. ಇನ್ನು ಅದಾದ ನಂತರ ದರ್ಶನ್ ಅವರ ಒಂದು ಸಂಘದ ಬಳಗ ಅಂತಾನೆ ಹೇಳ್ಬೋದು, ಅಭಿಮಾನಿಗಳ ಬಳಗ ಅಂತಾನೆ ಹೇಳ್ಬೋದು. ಅವರು ದರ್ಶನ್ ಅವರ ಏಳಿಗೆಗೋಸ್ಕರ ಮೃತ್ಯುಂಜಯ ಹೋಮಗಳನ್ನ ಮೊನ್ನೆ ದಿನದಿಂದಲೇ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಇನ್ನು ತನಿಷಾ ಕುಪ್ಪಂಡ ಅವರ ಪ್ರೊಡಕ್ಷನ್ ಕಡೆಯಿಂದ ಕರಿಯ ಸಿನಿಮಾ ರಿಲೀಸ್ ಆಗಿರುವಂತ ಅವರು ಕೂಡ ಅಷ್ಟೇ ದರ್ಶನ್ ಅವರ ಏಳಿಗೆಗೋಸ್ಕರ ಮೃತ್ಯುಂಜಯ ಹೋಮ ಕೂಡ ಅಷ್ಟೇ ಇವತ್ತಿನ ಬೆಳಗಿನ 9 ಗಂಟೆಯ ಸರಿಸುಮಾರಿಗೆ ದೇವಸ್ಥಾನಗಳಿಗೆ ಹೋಗಿ ಅವರು ಕೂಡ ಪೂಜೆಗಳನ್ನ ಸಲ್ಲಿಸಿರುವಂತದ್ದು. ಇನ್ನು ಅಭಿಮಾನಿಗಳು ಅಷ್ಟೇ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಪ್ರಸನ್ನ ಥಿಯೇಟರ್ ಅಲ್ಲಿ ಸೇರಿ ಅನ್ನದಾನೋತ್ಸವ ಕೂಡ ಮಾಡ್ತಾ ಇರುವಂತದ್ದು. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಕೂಡ ಇಟ್ಕೊಂಡಿರುವಂತದ್ದು, ಕೇಕ್ ಕಟಿಂಗ್ ಕೂಡ ಇಟ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಆಸೆ ಬರ್ತಾರೆ ದರ್ಶನ್ ಅವರು ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತದ್ದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಐಶ್ವರ್ಯ. ಇವತ್ತು ನಟ ದರ್ಶನ್ಗೆ 49ನೇ ಹುಟ್ಟುಹಬ್ಬದ ಸಂಭ್ರಮ. ದರ್ಶನ್ ನಿವಾಸದ ಬಳಿ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಮನೆಯಲ್ಲಿ ದರ್ಶನ್ ಇಲ್ಲ, ಆದರೂ ಅವರ ಮನೆ ಮುಂದೆ ಫ್ಯಾನ್ಸ್ ಬಂದಿದ್ದಾರೆ. ದರ್ಶನ್ ನಿವಾಸದ ಬಳಿ ಅಭಿಮಾನಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಪಾಪ ಹುಚ್ಚು ಅಭಿಮಾನಿ ದರ್ಶನ್ ಮನೆ ಬಳಿ ಹೋಗಬೇಕು ಅಂತೇಳಿ ಅಭಿಮಾನಿ ಗಲಾಟೆ ಮಾಡ್ತಿದ್ದಾರೆ. ದರ್ಶನ್ ಅವರೇ ಇಲ್ಲ ಅಂದಮೇಲೆ ಅವ್ರ ಮನೆ ಬಳಿ ಹೋಗಿ ಏನು ಯೂಸ್? ಪೊಲೀಸರ ಜೊತೆ ವಾಗ್ವಾದ ಕೆಳೆದಿದ್ದಾರೆ ದರ್ಶನ್ ಅಭಿಮಾನಿ. ಇವತ್ತು ದರ್ಶನ್ ವಿಚಾರವಾಗಿ ಕುಡಿದು ಬಂದು ದರ್ಶನ್ ಮನೆ ಬಳಿ ಹೋಗಬೇಕು ಅಂತೇಳಿ ಗಲಾಟೆ ಮಾಡ್ತಿದ್ದಾರೆ. ಪಾಪ ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ದರ್ಶನ್ ಅಭಿಮಾನಿಗೆ ಪೊಲೀಸರಿಂದ ಕಪಾಳ ಮೋಕ್ಷ ಆಗಿದೆ. ಇನ್ನೇನು ತಾರೆ ಮಾಡ್ತಾರೆ ಗಲಾಟೆ ಮಾಡಿದ್ರೆ ಪೊಲೀಸ್ನವರು? ನೋಡಿ, ಕಪಾಲಕ್ಕೆ ಬಾರಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ದರ್ಶನ್ ಮನೆ ಸುತ್ತಮುತ್ತ ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ. ಕಾರಣ ಅಭಿಮಾನಿಗಳು ಬಂದು ಜಮಾಯಿಸ್ತಾರೆ. ಏನಾದರೂ
ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಆದರೆ ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಂಡು ದೂರ ಇರಬೇಕಲ್ವಾ? ಸೆಲೆಬ್ರೇಷನ್ ಹೊರಗಡೆ ಮಾಡ್ಕೊಳ್ಳಿ. ಅವರ ಮನೆ ಹತ್ರ ದರ್ಶನ್ ಅವರೇ ಇಲ್ಲ ಅಂದಮೇಲೆ ಅಲ್ಲಿ ಹೋಗಿ ಏನು ಯೂಸ್ ಇದೆ? ಯಾಕೆ ಬರಬೇಕಿತ್ತು? ಕುಡ್ಕೊಂಡು ಬಂದಿದ್ದಾರಂತೆ, ಹಾಗಾಗಿ ಪೊಲೀಸ್ನವರು ಕೆನ್ನೆಗೆ ಬಾರಿಸಿದ್ದಾರೆ. ಏನು ಮಾಡ್ತೀರಾ ದರ್ಶನ್ ಇಲ್ಲದೆ ಇದ್ಮೇಲೆ ಅವ್ರ ಮನೆ ಬಳಿ ಹೋಗಿ? ದರ್ಶನ್ ಅಟ್ಲೀಸ್ಟ್ ಇದ್ದಿದ್ರೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಗಿಫ್ಟ್ ಕೊಟ್ಟು ಕೇಕ್ ತಿನ್ನಿಸಿ ಬರ್ಬೋದಾಗಿತ್ತು. ಆದರೆ ದರ್ಶನ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಹೋದರೆ ಪೊಲೀಸ್ನವ್ರು ಹೊಡಿದೆ ಇನ್ನೇನು ಮಾಡ್ತಾರೆ ಹೇಳಿ? ಇನ್ನೇನು ಬಡೆ ಮಾಡಿದ್ವಿ ಸರ್. ನಿನ್ನೇನು ಬಡೆ ಮಾಡಿದ್ವಿ ಸರ್.